ಟಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೇ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್ ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಟಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೇ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್ ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಟಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೇ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್ ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಟಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೇ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್ ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಟಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು,
ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೆ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ, ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್, ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಬಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೆ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ, ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್, ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಬಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ಬಿ ವಿ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೆ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ, ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್, ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ. ಬಿ ವಿ ಕಾರಂತರವರು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕಾರಂತರನ್ನ ಭೇಟಿ ಮಾಡ್ತೀನಿ ಅಂದರೆ 3 ಜನ ಕಾರಂತರಿದ್ದರು ನಮಗೆ. ಒಬ್ಬರು ಶಿವರಾಮ್ ಕಾರಂತರು, ಇನ್ನೊಬ್ಬರು ನಮ್ಮ ಕ್ಯಾಂಟೀನ್ ಕಾರಂತರು. ಕಲಾಕ್ಷೇತ್ರದ ಕ್ಯಾಂಟೀನಿನ ಕಾರಂತರು. ಕಾರಂತರು ನಾನು ನನ್ನ ಹೈಸ್ಕೂಲ್ ಮುಗಿಸಿದ ನಂತರವೇ, ನೀವೇ ಹೇಳಿದ್ರಿ ಪಿ ಯು ಸಿಯಲ್ಲಿದ್ದಾಗ ಅಂತ. ಅಲ್ಲ, ನನ್ನ ತಾತನೇ ಬಯಲಾಟ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಪರದೆ ಹಿಡಿಯೋ ಕೆಲಸ ಮಾಡ್ತಾಯಿದ್ದೆ. ನನಗಾಗಲೇ ನನಗೆ ಕುಣಿಯೋ ಹುಚ್ಚು. ಬಯಲಾಟ, ಅದರಲ್ಲೂ ಮೈಸೂರಿನ ಕಡೆಯ ಬಯಲಾಟ ಅದು. ನಮ್ಮ ಯಕ್ಷಗಾನದ ರೀತಿ ನಮ್ಮ ದೊಡ್ಡಾಟ ಬಯಲಾಟಗಳು ಈ ಕಡೆ ಬಯಲು ಸೀಮೆಯಲ್ಲಿದ್ದಂಥದ್ದು. ಅದನ್ನು ನಾನು ಕರಗತ ಮಾಡ್ಕೊಂಡಿದ್ದವನು ಒಂದು ಅರ್ಧದಲ್ಲಿ, ಚಿಕ್ಕವನಾಗಿದ್ದಾಗಲೇ. ಯಾವಾಗ ಕಾರಂತರು ಸಿಕ್ಕರೋ ಅಲ್ಲಿಂದ ಆಚೆಗೆ ರಂಗಭೂಮಿ ಕಡೆ ತಿರುಕೊಂಡೆ. ರಂಗಭೂಮಿಯ ಇವತ್ತಿನ ಮಟ್ಟದಲ್ಲಿ ಇಡೀ ಏಷ್ಯಾದಲ್ಲಿ ಒನ್ ಆಫ್ ದಿ ಓನ್ಲಿ ಜೀನಿಯಸ್, ಭಾರತೀಯ ರಂಗಭೂಮಿಯನ್ನು ಕಟ್ಟಿದವರು ಬಿ ವಿ ಕಾರಂತರು. ಹಾಗಾಗಿ ಅವರೊಡನೆ ಸುಮಾರು 35 ವರ್ಷಗಳ ನಿರಂತರವಾದ ಕೆಲಸ ಮಾಡಿದೆ. ಅದರಿಂದಾಗಿ ಕಲಿತದ್ದೇ ಹೆಚ್ಚು, ಅದರ ಉಳಿವಿಗಾಗಿ ಈಗ ಶ್ರಮ ವಹಿಸ್ತಾ ಇದ್ದೀನಿ.